ಪ್ರತಾಪ್ ಸರ್ ಅವ್ರನ್ನೇ ಎತ್ತಬೇಕು ಸರ್. ಏನಕ್ಕೆ ಪ್ರತಾಪ್ ಗೆಲ್ಬೇಕು ಸರ್. ಏನಕ್ಕೆ ಒಂದು ಕೈಲಿ ಕಿಚನ್ ಕೈಲಿ ಒಂದು ಕೈ ಡ್ರೋನ್ ಆಗಿರಬೇಕು, ಇನ್ನೊಂದು ಕೈ ವರ್ದೋರ್ ಆಗಿರಬೇಕು ಅಷ್ಟೇ. ಹೌದು ಗ್ರ್ಯಾಂಡ್ ಫಿನಾಲೆ ಹೌದು. ಸರ್ ಕಿಚ್ಚ ಸುದೀಪ್ ಅವ್ರು ಯಾರು ಕೈ ಮೇಲೆ ಎತ್ತಬೇಕು ಸರ್ ವಿನ್ನರ್ಗೆ? ಪ್ರತಾಪ್ ಸರ್ ಅವ್ರನ್ನೇ ಎತ್ತಬೇಕು ಸರ್. ಏನಕ್ಕೆ ಸರ್? ಯಾಕೆ ಅಂದರೆ ಅವ್ರನ್ನ ಒಂಥರ ಮೂಲೆ ಗುಂಪಾಗಿ ಅವ್ರನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಒಂದು ಕೀಳು ಮಟ್ಟದಲ್ಲಿ ವಿನಯ್ ಅವರು ನೋಡ್ತಾ ಇದ್ದಾರೆ, ಮತ್ತು ಪ್ರತಿಯೊಬ್ಬರು ಸ್ಪರ್ಧಿಗಳು ನೋಡ್ತಾ ಇದ್ದಾರೆ. ಅವನ್ನ ಒಂಥರ ಕೀಳು ಮಟ್ಟದಲ್ಲೇ ನೋಡ್ತಾ ಇದ್ದಾರೆ ಅಂದರೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ವಿನಯ್ ಅವ್ರು ಆಡ್ತಿರೋದು ಅವ್ರಿಗೆ ವಿಧೇಯತೆಯೇ ಇಲ್ಲ. ಮತ್ತು ಈಶಾನಿ ಬಂದ್ಬಿಟ್ಟು ಅವಳು ಮಾತಾಡೋ ಮಾತಿಗೆ ಲಗಾಮ ಇಲ್ಲ. ಕಾಗೆ ಅಂತ ಕರೆದು ಅದು ಇಷ್ಟ ಆಗಲ್ಲ. ಮತ್ತು ಪ್ರತಾಪ್ ಅವ್ರನ್ನ ಮುಂದಕ್ಕೆ ನೂಕಿ ಹಿಂದಕ್ಕೆ ನೋಡೋವಂಥ ಜನಗಳು ಜಾಸ್ತಿ. ಅಂಥವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಸರ್. ನಾವು 10 ಸೀಸನಿಂದ ನೋಡ್ತಾ ಇದ್ದೀವಿ. ಈ ಸಲ ಮಾಡಿರೋದು ಬಿಗ್ ಬಾಸು ತುಂಬ ಅನ್ಯಾಯ. ಯಾಕೆ ಅಂದರೆ ಅವ್ರಿಗೆ ಇಲ್ಲಿ ಈ ಸಲ ಯಾರು ಅತಿ ಅಂಕ ಗಳಿಸ್ತಾರೋ ಅವರಿಗೆ ಡೈರೆಕ್ಟ್ ಫೈನಲಿ ಕಳಿಸ್ತೀನಿ ಅಂತ ಹೇಳಿದ್ದೆ ಅವರು. ಈ ಸಲ ಅವನನ್ನು ಮತ್ತೆ ಹಿಂದೆ ಕೂರಿಸಿದ್ದು ಮೋಸ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿದೆ. ಗೆಲ್ಲಬೇಕು ಅಂದರೆ ಪ್ರತಾಪ್ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವನ್ನ ಎಲ್ಲ ಕಡೆ ಒಂದು ಕೆಟ್ಟ ರೀತಿ ನೋಡ್ತಿದ್ದಾನು. ಇವತ್ತನ್ನು ಒಂದು ಒಳ್ಳೆ ರೀತಿ ಬರೋಕ್ಕೆ ಈ ಕರ್ನಾಟಕ ಜನತೆನೇ ಕಾರಣ. ಅವನು ಮುಂದಕ್ಕೆ ತರ್ತಾರೆ. ಈ ಡ್ರೋನ್ ಯಾವತ್ತೂ ಮೇಲ್ಗಡೆ ಹಾರಬೇಕು ಹೊರತು ಕೆಳಗಡೆ ಇಳಿಯಲ್ಲ. ಅವನೇ ಗೆಲ್ಲೋದು, ಖಂಡಿತವಾಗಿಯೂ ಗೆಲ್ತಾನೆ ಸರ್. ಡ್ರೋನ್ ಪ್ರತಾಪ್ ಮೋಸ ಮಾಡ್ಬಿಟ್ಟೆ ಕರ್ನಾಟಕ. ಅವೆಲ್ಲ ಸುಳ್ಳು ಸರ್. ಅವನು ಯಾರಿಗೂ ಮೋಸ ಮಾಡಿಲ್ಲ. ಸುಳ್ಳು ಮಾತಾಡಿದ್ದಾನೆ ಅನ್ನೋದೊಂದು ಬಿಟ್ಟರೆ ಯಾರಿಗೂ ಮೋಸ ಮಾಡಿಲ್ಲ. ಇನ್ಮೇಲೆ ಮೇಲೆ ಆರ್ತಾನೆ. ಇಡೀ ಕರ್ನಾಟಕ ಜನತೆನೇ ನೋಡುತ್ತೆ. ನೋಡಿ ಈಗ ಸುದ್ದಿನೇ ಆಗ್ತಿರೋದು ಅವನು ಮನಸ್ಸನ್ನು ಮೊಕದ್ದಮೆ ಒಂದು ಕೋಟಿ ಮನಸ್ಸನ್ನು ಮೊಕದ್ದಮೆ ಹಾಕಿದ್ದಾರೆ. ಅದೆಲ್ಲ ಅವನು ಬೆಳೀತಿರೋದನ್ನು ನೋಡಿ ಸಹಿಸಲಾರ್ದಂಥ ಜನಗಳು ಮಾತ್ರ. ಇದು ಬಿಟ್ಟರೆ ಪ್ರತಾಪ್ ಯಾವತ್ತಿದ್ರು ಮೇಲೆ ಆರಬೇಕು ಹೊರತು ಕೆಳಗಡೆ ಇಳಿ ಅಂಥ ವ್ಯಕ್ತಿ ಅಲ್ಲ. ಅವನು ಯಾವತ್ತಿದ್ರು ನಾವು ಸಪೋರ್ಟ್ ಮಾಡ್ತೀವಿ. ಪ್ರತಾಪ್ಗೆ ಜೈ ಅಂತೀವಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ? ಹೌದು ಸರ್, ನೋಡ್ತೀವಿ. ಅಮ್ಮ ಇನ್ನು ಒಂದು ವಾರ ಕಾಲ ಇದೆ. ಹೌದು. ಗ್ರ್ಯಾಂಡ್ ಫಿನಾಲೆ ಯಾರು ಗೆಲ್ತಾರಮ್ಮ? ಪ್ರತಾಪ್ ಗೆಲ್ಬೇಕು ಸರ್. ಏನಕ್ಕೆ ಪ್ರತಾಪು ಇಲ್ಲ ಸಂಗೀತ ಗೆಲ್ಲಬೇಕು. ಅದರಲ್ಲಿ ಪ್ರತಾಪ ಗೆಲ್ಲಿ ಅಂತ ನನ್ನ ಆಸೆ. ಏನಕ್ಕೆ ಗೆಲ್ಬೇಕು? ಅವನು ಸ್ಟಾರ್ಟಿಂಗಿಂದನೂ ಅವನನ್ನು ತುಂಬ ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ. ವಿನಯ್ ಅಂತೂ ತುಂಬ ಹೀನವಾಗಿ ಹೀಯಾಳಿಸಿದ್ದಾರೆ ಅವನನ್ನು. ಹಾಗಾಗಿ ಅವನು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಇಷ್ಟು ದಿನ ಜರ್ನಿ ಮಾಡಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಅವ್ನು ವಿನ್ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ತುಂಬ ಕಷ್ಟದಲ್ಲಿರೋರು, ತುಂಬ ಬಡವರು ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಒಂದು ಶೋ ಇಂದ ಅವನು ಸ್ವಲ್ಪ ಚೆನ್ನಾಗಿ ಆಗಲಿ ಅನ್ನೋದು ನನ್ನ ಆಸೆ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳ್ಬೇಕು. ವರ್ತೂರ್ ಸಂತೋಷ್ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ವಿನ್ ಆದ್ರೂ ನಡೆಯುತ್ತೆ, ವಿನ್ ಆಗಿಲ್ಲ ಓಕೆ. ಅವ್ರು ಇಷ್ಟು ದಿವಸ ಬಂದಿದ್ದಾರೆ, ಪರವಾಗಿಲ್ಲ. ಪ್ರತಾಪೇ ಪ್ರತಾಪ್ ಅವ್ರಿಗೆ ಫಿನಾಲೆ ಟಿಕೆಟ್ ಕೊಡ್ದೇ ಮೋಸ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ. ಇಲ್ಲ, ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಅವರು ಫೈನಲಿಸ್ಟು ಅನ್ನೋದು ಇದೆ ಅವ್ರ ಮನಸ್ಸಲ್ಲಿ ಅನ್ನೋದು ನನ್ನ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಕೊಟ್ಟಿಲ್ಲ ಇನ್ನೂ ಟಿಕೆಟು ಅಂತ ಅಂದ್ಕೊಂಡಿದ್ದೆ. ಅದು ಸಂಗೀತ ಕೊಡ್ತಾರೆ ಮೋಸ ಮಾಡಿ. ಮೋಸ ಮಾಡಿಲ್ಲ. ಒಂದು ಓಟ್ಸ್ ಪ್ರಕಾರ ಪ್ರತಾಪೇ ಇರೋದು ಅಂದ್ಕೊಳ್ತೀನಿ. ಅದನ್ನ ಲಾಸ್ಟಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಸಸ್ಪೆನ್ಸ್ ಅನ್ಸುತ್ತೆ ಬಿಗ್ ಬಾಸ್ದು. ಹೌದಾ? ನನಗೆ ಕಾರ್ತಿಕ್ ಮಹೇಶ್. ಏನಕ್ಕೆ ಗೆಲ್ಲಬೇಕು? ಯಾಕೆ ಅಂದರೆ ಅವರು ಪರವಾಗಿಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಆಟ ಆಡೋದು ಒಳ್ಳೆ ವ್ಯಕ್ತಿ. ಆಮೇಲೆ ಮನೆ ಕಡೆ ಸುಮಾರಾಗಿದ್ದಾರೆ, ದುಡ್ಡು ಯಾರಿಗೂ ಅವ್ರು ಗೆಲ್ಲಬೇಕು ಅಂತ ನಾವು ಅನ್ಸ್ಕೊಳ್ತೀವಿ. ನನ್ನ ಅನಿಸಿಕೆ ನಮ್ಮದು. ಹೊರತು ಸಂತೋಷ ಒಳ್ಳೆ ವ್ಯಕ್ತಿ. ಅವರಿಗೆ ದುಡ್ಡಿದೆ, ಅವ್ರಿಗೆ ಬೇಡ ಅಂತ ನನ್ನ ಅಭಿಪ್ರಾಯ. ದುಡ್ಡು ಇರೋರು ಬೇಡ, ದುಡ್ಡು ಇಲ್ಲದೆ ಇರೋರು ಒಳ್ಳೆ ವ್ಯಕ್ತಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದ್ದೀವಿ. ಸರ್, ಇನ್ನೊಂದು ವಾರ ಕೆಲವು ದಿನಗಳಿದೆ ಗ್ರ್ಯಾಂಡ್ ಫಿನಾಲೆ. ಸರ್, ಯಾರು ಗೆಲ್ಲಬೇಕು ಸರ್ ನಿಮ್ಗೆ? ನಮಗೆ ಹೊರತು ಸಂತೋಷ. ಯಾಕೆ ಸರ್? ಅವರು ಗೆದ್ದರೆ ಕರ್ನಾಟಕ ಹೆಲ್ಪ್ ಮಾಡ್ತೀನಿ ಅಂತಿದೆ, ಫ್ರೀಯಾಗಿ ರೇಸ್ ಮಾಡ್ತೀನಿ ಅಂತಿದ್ದಾರೆ. ಮತ್ತು ರೈತರೆಲ್ಲ ಇವಾಗ ಯೂತ್ ಎಲ್ಲ ಮುಂದೆ ಬರ್ತಾ ಇದ್ದಾರೆ. ಹಸು ಸಾಕಬೇಕು, ಹಸು ತೊಗೊಳೋಣ, ನಾವು ಶೋಕಿ ಮಾಡೋಣ ಅಂತ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು. ಗೆದ್ದರೆ ಕರ್ನಾಟಕ ಏನೋ ಒಂದು ಮಾಡ್ತಾರೆ. ಸರ್, ನಿನ್ನೆ ಒಂದು ಟಾಸ್ಕಲ್ಲಿ ಅವ್ರು ಗೆಲ್ಲಲ್ಲ. ಹಾಂ, ಬೇಜಾರಾಯಿತು ಸರ್. ಯಾಕೆ ಸರ್? ಏನಾಯಿತು? ಅವರು ಫಾಸ್ಟಾಗೆ ಫುಲ್ ಮಾಡಿಬಿಟ್ರು. ಫಾಸ್ಟಾಗೆ ಫುಲ್ ಮಾಡಿದ್ರು, ಆಮೇಲೆ ತಿರ್ಗಾ ಕಟ್ಟರು. ಅದೇನೇನೆ ಸಖತ್ತಾಗಿ ಮಾತಾಡೋದು, ಸೂಪರಾಗಿ. ಮತ್ತು ಒಂದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಬರ ಕೇವಲ ಮಾತಾಡೋದು. ಅವರು ಬೆಳೆಯೋರನ್ನ ತುಳಿದ್ದೇ ಬೇರೆ ಬರ್ತಾ ಇದ್ದಾರಲ್ಲ. ನಮಸ್ತೆ ಸರ್. ಸರ್, ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತೀವಿ ಸರ್. ಇನ್ನೊಂದು ವಾರ ಇದೆ ಗ್ರ್ಯಾಂಡ್ ಫಿನಾಲೆ. ಯಾರು ಸರ್ ಗೆಲ್ಲಬೇಕು? ಸರ್, ನಮಗೆ ವರ್ತೂರ್ ಸಂತೋಷ್ ಆಗಿಲ್ಲ. ಏನಕ್ಕೆ ಸರ್? ಸರ್, ಅವರು ಹಳ್ಳಿ ಕಾರ್ ಬಗ್ಗೆ ಎಷ್ಟೊಂದು ಮಾಹಿತಿಗಳು ಕೊಡ್ತಾರೆ. ಆಮೇಲೆ ರೈತರಿಗೆ ಸಖತ್ ಪ್ರೋತ್ಸಾಹಿಸ್ತಾರೆ. ಅವ್ರಿಗೆದ್ರೆ ಎಲ್ಲ ಕರ್ನಾಟಕದ್ದು ಒಳ್ಳೇದಾಗುತ್ತೆ ಅಂತ ಅವ್ರು. ಆಮೇಲೆ ರೈಸ್ ಮಾಡ್ತೀನಿ ಅಂತ ಅಂದವ್ರೆ ಹಳ್ಳಿ ಕಾರ್ ಬಗ್ಗೆ. ನಾವು ರೈತರಾಗಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಆಸೆ.
ಮತ್ತೆ ನಿನ್ನೆ ಒಂದು ಟಾಸ್ಕ್ ಮಾಡ್ತಾರೆ, ಆ ಟಾಸ್ಕಲ್ಲಿ ಗೆಲ್ಲಲ್ಲ. ಸೊ ಸರ್ ಗೆಲ್ಲಿ ಬಿಡಲಿ, ಅವರು ನಮಗೆ ಇದು ಒಂಥರ ಮೋಟಿವೇಶನ್ ಥರ ಮಾಡ್ತಾರೆ. ಅದಕ್ಕೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ನಿಮ್ಮ ಓಟು ನಾವು ಓಟ್ ಅವ್ರಿಗೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳ್ಬೇಕು. ಅವ್ರು ಡ್ರೋನ್ ಪ್ರತಾಪ್ ಅವರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ಕೈಲಿ ಕಿಚನ್ ಕೈಲಿ ಒಂದು ಕೈ ಡ್ರೋನ್ ಆಗಿರಬೇಕು, ಇನ್ನೊಂದು ಕೈ ವರ್ದೋರ್ ಆಗಿರಬೇಕು ಅಷ್ಟೇ. ಯಾಕಂದರೆ ಅವರು ನಮ್ಮ ರೈತರು ಮಕ್ಕಳುಗಳು, ಅವರು ಬೆಳಿಬೇಕು ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು.